ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಮದುವೆ ಇದೆ ಅಂತ ಹೇಳಿದೆ. ಸೊ ಮದುವೆಗೆ ರೆಡಿ ಆಗಿದ್ದೀವಿ. ನಮ್ಮದೊಂದು ಟೀಮ್ ಕೂಡ ಬಂದಿದೆ, ಜೊತೆಲಿ ಹೋಗ್ತಾ ಇದ್ವಿ. ಎಲ್ಲರೂ ಒಬ್ಬೊಬ್ಬರನ್ನೇ ಜಾಯಿನ್ ಮಾಡ್ತೀನಿ. ಸೊ ರುಕ್ಕು ಮಗಳು ತೃಪ್ತಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಇನ್ನೊಬ್ಬರು ಹೊಸ ಮೆಂಬರ್ ತೋರಿಸ್ತೀನಿ. ಸ್ವಲ್ಪ ಜಸ್ಟ್ ಒಂದು ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ. ಅವರು ಕೂಡ ಬಂದಿದ್ದಾರೆ. ನಾವು ಎಲ್ಲೋದ್ರೂ ಜೊತೆಲೇ ಹೋಗ್ತಿರ್ತೀವಿ, ನಿಮ್ಗೆ ಗೊತ್ತು. ಇವ್ರ ಹೆಸರು ಬಂದು ಭಾಗ್ಯ ಆಂಟಿ ಅಂತ. ಸೊ ನಿಮಗೆ ಹೊಸ್ದಾಗಿ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಈಗ ಇನ್ನೊಂದಿಬ್ಬರು ಕುಳ್ಕೊಳ್ಳೋಗಿರೋದು ಬರ್ತಾರೆ, ಈಗ ತೋರಿಸ್ತೀನಿ. ನೋಡಿ ಇರ್ತೀರ, ರುಕ್ಮಿಣಿ ಪರಿಚಯ ಇರುತ್ತೆ ನಿಮಗೆ. ಸೊ ಬಾ ನೀನು. ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ನು ಕರಿಬೇಕು, ಸ್ಪೆಷಲಾಗಿ ಈಡ್ಗಾಯಿ ಹೊಡಿಬೇಕು ಇವಾಗ. ನೀನು ಭಾರಿ ಕುಳ್ಗಿದ್ದೀವಿ, ಉದ್ದಗಿದ್ದೀವಿ ಅಂತ. ಹಾಯ್. ಓಕೆ, ನಮ್ಮ ಈ ಒಂದು ಟೀಮ್ ನಮ್ಮ ಮಕ್ಕಳ ಜೊತೆ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಹೀಗೆ ನೋಡ್ತಾ ಇರಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ನಾವು ಹೊರಟ್ವಿ, ಮೇನ್ ರೋಡ್ ಕಡೆ ಬಂದ್ವಿ. ಬಸ್ ಹತ್ತಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಮಳೆ ಯಾವ ರೀತಿ ಬರ್ತಾಯಿದೆ ಅಂತ. ಸಿಕ್ಕಾಪಟ್ಟೆ ಮಳೆ ಬಂತು. ಒಂದು ½ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಸತಿ ಅಂತೂ ತುಂಬ ಫಜೀತಿ ಆಯಿತು. ಯಾವಾಗಲೂ ಅಷ್ಟೇ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ರು, ಕರ್ಕೊಬರ್ತಾಯಿದ್ರು. ಫಸ್ಟ್ ಟೈಮ್ ನಾನು ಈ ಥರ ಬಸ್ಸಲ್ಲಿ ಹೋಗಿ ಬರ್ತಾಯಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮ್. ತುಂಬ ಏನು ಹೇಳ್ತಾರೆ, ಮಕ್ಕಳು ಕರ್ಕೊಂಡು ಈ ಮಳೆ ಒಳಗೆ ಬರಬೇಕಾದಂತೂ ನೆನ್ಕೊಂಡೇ ಬಂದಿದ್ದೀವಿ. ಅಷ್ಟು ಮಳೆ ಬಂತು. ಪಾಪ ಎಲ್ರಿಗೂ ಅದೇ ಥರ ಇದಾಗೋಯಿತು. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 10:30 10:45 ಏನೋ ಆಯಿತು. ಕೊನೆಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮೇ ಆಯಿತು ಅಂತ ಹೇಳ್ಬೋದು. ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು, ಆ ಥರ ಆಗೋಯಿತು. ನಾವು ಮೊದಲಿಗೆ ಬಂದಿದ್ದು ಈ ಚೌಟ್ರಿ. ನಾವು ಮಿಸ್ಟೇಕ್ ಮಾಡ್ಕೊಂಡ್ವಿ. ಒಂದೇ ಬಿಲ್ಡಿಂಗಲ್ಲಿ 2 ಮದುವೆ ಆಗ್ತಾಯಿದ್ದು. ನಾನು ಅದೇ ಒಂದು ಕನ್ಫ್ಯೂಷನಲ್ಲೇ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗಿ ನನಗೆ ಏನು ಹೇಳ್ತಾರೆ, ಹುಡುಗನ ಫೇಸ್ ಅಷ್ಟು ನೆನಪಿಲ್ಲ. ಒಳಗಡೆ ಹೋಗಿ ಅಲ್ಲಿ ಆಂಟಿ ಹುಡುಕ್ತಾ ಇದ್ದೀವಿ, ಆಂಟಿನೇ ಸಿಗ್ತಾಯಿಲ್ಲ. ಅವ್ರದ್ದು ಏನು ಎತ್ತ ಮತ್ತೆ ಕೆಳಗಡೆ ಹೋಗಿ ಹುಡುಗಿ ಬೋರ್ಡ್ ನೋಡ್ಕೊಂಡು ಬಂದಿದ್ದೀವಿ. ಆ ಥರ ಆಯಿತು. ಮತ್ತೆ ಹೇಳಿದರು ಇನ್ನೊಬ್ಬರು ಮೇಲೆ 4ನೇ ಫ್ಲೋರಲ್ಲಿ ಅವ್ರ ಮದುವೆ ನಡೀತಾ ಇರೋದು, ಇದು 2nd ಫ್ಲೋರ್ ಬೇರೆ ಮದುವೆ ಅಂತ ಹೇಳಿದರು. ಈ ಥರ ಆಯಿತು. ಮತ್ತೆ ಇಲ್ಲಿಂದ ಬಾಯಿ ಹೇಳಿ ಮೇಲಕ್ಕೆ ಹೋಗಿ, ಅಪ್ಪ ನೋಡ್ಬೋದು ಪಾಪ ನಮ್ಮ ಜೊತೆ ಅವರು ಹೋಗೋದು ಬರೋದೇ ಆಯಿತು. ಅದ್ರ ನಡುವೆ ನಮ್ಮದೊಂದು ರೀಲ್ಸ್ ಕತೆ ಆಯಿತು. ಅಲ್ಲಿ ಹೋಗಿ ನಾವು ಸ್ಟೇಜ್ ಹತ್ರ ನೋಡಿದಾಗಲೇ ಗೊತ್ತಾಗಿದ್ದು ಅದೆಲ್ಲ ಮದುವೆ, ಇದು ಬೇರೆ ಮದುವೆ ಅಂತ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ಬಂದು ಇದೇ ನಾವು ಮದುವೆಗೆ ಹೋಗ್ಬೇಕಾಗಿದ್ದು. ಆ ಚೌಟಿಗೆ ಹೋದ್ವಿ. ಕೊನೆಗೆ ಇಲ್ಲಿ ಬರ್ತಾ ನೋಡಿದ್ವಿ ಎಂಟ್ರೆನ್ಸಲ್ಲಿ ಗೊಂಬೆ ಅಂದ್ಕೊಂಡೆ ನಾನು. ಗೊಂಬೆ ಎಲ್ಲ ಹುಡುಗಿಯದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹುಡುಗಿನೂ ಕೂಡ. ನೆಕ್ಸ್ಟ್ ಅಲ್ಲಿಂದ ನಾವು ವಧುವರರಿಗೆ ವಿಶ್ ಮಾಡಿ ನಾವು ಅಲ್ಲಿಂದ ನೆಕ್ಸ್ಟು ಒಂದು ಗ್ರೂಪ್ ಸೆಲ್ಫಿ ತೆಗೆಸ್ಕೊಂಡು ಹೊರಟ್ವಿ. ಈಗ ಆಯಿತು. ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದಕ್ಕೂ ನಾವು ವೆಯ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೂ ಅಲ್ಲಿ ಚೌಟ್ರಿ ಮಿಸ್ ಆಗಿದ್ದಕ್ಕೂ ಅಪ್ಪ ಸಾಕಾಗೋಯಿತು. ಹಾಗೆ ಅಲ್ಲೇ ಒಂದು ಸಣ್ಣ ಪುಟ್ಟ ಫೋಟೋಸ್ ತೆಗೆಸ್ಕೊಂಡು, ಗ್ರೂಪ್ ಫೋಟೋಸು, ನಮ್ಮ ಮಕ್ಕಳ ಜೊತೆ ಸೆಲ್ಫೀಸ್ ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು.
ನೆಕ್ಸ್ಟ್ ಊಟ ಮಾಡ್ಕೊಂಡು ಮನೆಗೆ ಬಂದು ನಾನು ನೈಟು ಮಲ್ಕೊಂಡ್ಬಿಟ್ಟೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಒಂದೆಲ್ಗ ಸೊಪ್ಪಿನ ಚಟ್ನಿ ಮತ್ತು ರಾಗಿ ದೋಸೆನೇ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಮಾಡಿದ್ದೆ, ಅದು ಒಂದು ವೀಡಿಯೋ ಡಿಲೀಟ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಪಾಟಲ್ಲೇ ಇಷ್ಟು ಸೊಪ್ಪು ಸಿಕ್ಕಿತ್ತು, ಒಂದೆಲ್ಗ ಸೊಪ್ಪು. ಸೊ ಒಂದೆಲ್ಗ ಸೊಪ್ಪಿನ ಚಟ್ನಿ ಮಾಡಿಬಿಟ್ಟು ರಾಗಿ ದೋಸೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದೆಲ್ಗ ಸೊಪ್ಪನ್ನ ವಾಶ್ ಮಾಡಿ ತೊಳೆದು ಎತ್ತಿಕೊಂಡಿದ್ದೀನಿ. ಇಲ್ಲಿ ಒಂದು 10 ಮೆಣಸು, ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಇದು ಮೆಂತ್ಯ, 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿ, ಇಷ್ಟನ್ನ ತೊಗೊಂಡಿದ್ದೀನಿ. ನಾನಿವಾಗ ಒಂದು ಬಾಣಲಿಗೆ ಆ ಸೊಪ್ಪನ್ನ ಡೈರೆಕ್ಟ್ ಹಾಕಬೇಕು. ಆಯಿಲ್ ಇವಾಗಲೇ ಹಾಕ್ಬಿಟ್ರೆ ಚಟಪಟ ಸಿಡಿಯುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನೀರಲ್ಲಿ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಬಿಸಿಗೆ ಇಟ್ಟಿದ್ದಂಥ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಾಗೇ ಫ್ರೈ ಮಾಡ್ಕೊತೀನಿ, ನೋಡ್ಬೋದು. ಸ್ವಲ್ಪ ಇವಾಗ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಅಂತೇಳಿ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಆದರೂ ಎಷ್ಟು ಸಿಡಿತಾ ಇದೆ. ಹಾಗೆ ಒಂದು 5 ನಿಮಿಷ ಹೀಗೆ ಆಯಿಲಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಸೊಪ್ಪು ಬಂದು ಮಕ್ಕಳಿಗೆ ತುಂಬ ಬುದ್ಧಿಶಕ್ತಿನ ಎನ್ಕರೇಜ್ ಮಾಡುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ಕಾರಣಕ್ಕೆ ನಾನು ಅವಾಗವಾಗ ಮಾಡ್ತಿರ್ತೀನಿ. ನೋಡ್ಬೋದು ಇವಾಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಮೆಂತ್ಯ, ಉದ್ದಿನಬೇಳೆ ಎಲ್ಲನೂ ಕೂಡ, ಮೆಣಸು ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು 10 ನಿಮಿಷ.
ಫೈನಲಾಗಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿದೆ, ಉಪ್ಪನ್ನು ಹಾಕಿ ಬಿಟ್ಟಿದ್ದೀನಿ. ಈಗ 1 ಬೌಲು ರಾಗಿ ಹಿಟ್ಟು, 1 ಬೌಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಈ ರಾಗಿ ದೋಸೆನ ಮಾಡಲಿಕ್ಕೆ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ 1 ಬೌಲು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡೆ ನಾನಿಲ್ಲಿ. ನೆಕ್ಸ್ಟು ರಾಗಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲು, ಈಸಿಯಾಗಿ, ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೀರು ಮತ್ತು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ದೋಸೆ ಯಾವ ರೀತಿ ರುಬ್ಕೋತೀವಿ ಆ ಹದಕ್ಕೆ ನಾವು ರುಬ್ಕೊಂಡ್ರೆ ರಾಗಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಸೊ ಫೈನಲಾಗಿ ನಾನು ರುಬ್ಕೊಂಡಿದ್ದೀನಿ, ನೋಡ್ಬೋದು. ಹೂವು ಅಲ್ಲಿಂದ ತಂದಿದ್ದಿತ್ತು, ಹಾಗೆ ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೆ ನಾನು. ನೋಡಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಸೊ ನಾನು ರುಬ್ಬಿ ಒಂದು ಬೌಲ್ಗೆ ಹಾಕಿ ಎತ್ತಿಕೊಂಡೆ. ನೆಕ್ಸ್ಟು ಚಟ್ನಿಗೆ ಹುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಸೊ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೋತಾ ಇದ್ದೀನಿ. ನೋಡಿ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೆಕ್ಸ್ಟು ನಾನು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಹಾಕಲ್ಲ ನಾನಿಲ್ಲಿ, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತೀನಿ ಅಷ್ಟೇ. ಎಣ್ಣೆ ಕೂಡ ಕಾದಿದೆ. ಈಗ ನಾನು ಇವಾಗ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂತ ಸಿಡಿದ್ರೆ ಆಯಿತು. ನಾನಿಲ್ಲಿ ಒಂದು ಬೌಲ್ಗೆ ಚಟ್ನಿನ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಶಿಫ್ಟ್ ಮಾಡಿಕೊಂಡು ನಾನು ಒಗ್ಗರಣೆಗೆ ಹಾಕಿ ಏನು ಆಡಲಿಕ್ಕೆ ಬಿಟ್ಟಿದ್ದೀನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ಲದಿದ್ದವ್ರಿಗೆ ಈ ಒಂದು ಟಿಪ್ಸು. ಹಾಗೆ ರುಬ್ಬಿಟ್ಟು ನಾವು ದೋಸೆ ಹಾಕಿದರೆ ಅದು ಅಂಟ್ಕೊಂಡಂಗೆ ಆಗುತ್ತೆ, ಮತ್ತು ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೋಬೇಕು. ಈ ಥರ ನೀರನ್ನೇ ಆ್ಯಡ್ ಮಾಡಿಕೊಂಡ್ರು ಅಷ್ಟೇ ದೋಸೆ ಈ ತವಾಗೆ ಅಂಟ್ಕೊಳ್ಳೋ ಥರ ಅನಿಸುತ್ತಲ್ಲ, ಹಾಕ್ಬೇಕಾದ್ರೇ ಆ ಥರ ಆಗಲ್ಲ. ಆ ಒಂದು ಕಾರಣಕ್ಕೆ ನಾನಿಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಉಜ್ಜಿ ನೆಕ್ಸ್ಟು ನಾನಿಲ್ಲಿ ನೀರನ್ನ ಚುಮ್ಕಿಸ್ಕೊತಾ ಇದ್ದೀನಿ. ನೀವು ಕೂಡ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ. ನಮ್ಮನೇಲಿ ಕೂಡ ಹೊಸ ತವ ಇದೆ, ಬಟ್ ನಾನು ಇದೇ ತವನೇ ಯೂಸ್ ಮಾಡ್ತೀನಿ, ಜಾಸ್ತಿ ಇದೇ ತವನೇ ಯೂಸ್ ಮಾಡೋದು. ಸೊ ನೆಕ್ಸ್ಟು ನಾನಿಲ್ಲಿ ದೋಸೆಗೆ ಹಾಕ್ತಾಯಿದ್ದೀನಿ. ನೋಡಿ ಆಯಿಲ್ ಜಾಸ್ತಿ ಈ ಥರ ಇದ್ದರೆ ಈ ಥರ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾನು ನೀರನ್ನ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಸೊ ಫೈನಲಾಗಿ ನಾನು ಇವಾಗ ಮುಚ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು. ನಾನು ಫಸ್ಟಿಂದಲ್ವ ಆಯಿಲೇನು ಹಾಕೋಕ್ಕೆ ಹೋಗಿಲ್ಲ.
ಈ ರೊಟ್ಟಿ ಚಪಾತಿ ಈ ದೋಸೆ ಈ ಥರದೇ ತಿಂದು ಬೇಜಾರಾಗಿರುತ್ತೆ ಅಂದರೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕಿತ್ತೋಗಿಲ್ಲ, ಅಂಟ್ಕೊಂಡಿಲ್ಲ, ಯಾವ ರೀತಿ ಬಂದಿದೆ ಅಂತ ನೋಡಿ. ಸೊ ಫ್ರೆಂಡ್ಸ್, ನಮ್ಮ ಇವತ್ತಿನ ಒಂದು ರೆಸಿಪಿ ಆ್ಯಂಡ್ ಮದುವೆ ವ್ಲಾಗ್ ಇದಾಗಿತ್ತು. ಸೊ ರೆಸಿಪಿ ಆ್ಯಂಡ್ ಮದುವೆ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವತ್ತಿನ ಸಿಂಪಲ್ ರಾಗಿ ದೋಸೆ ಒಂದೆಲ್ಗ ಸೊಪ್ಪಿನ ಚಟ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.